ಈಗ ಆ ಒಂದು ಪ್ರಶ್ನೆ ಕೇಳಿದ್ರಿ, ಯುದ್ಧ ಮಾಡಬೇಕು ಅಂತಂದಾಗ ಗಾಂಧಿ ತತ್ವ ಶಾಂತಿ ಪಾಲನೆ ಮಾಡು ಅಂತಂದ್ರು. ಈಗ ಯುದ್ಧ ಬೇಡ ಅಂದ್ರು. ಈಗ ವಿಶ್ವನಾಯಕರ ಮಾತನ್ನ ಕೇಳಿ ನಮ್ಮ ಮೋದಿಜಿಯವರು ನಾಳೆ 12ನೇ ತಾರೀಕು ಮಾತುಕತೆ ಇದೆ, ಆದ್ರಿಂದ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಸಂಪೂರ್ಣ ನಾವು ವಿತ್ಡ್ರಾ ಮಾಡಿಲ್ಲ. ಆದ್ರೆ ಈಗ ಪ್ರಾರಂಭ ಆಗಿದೆ ಇಂದಿರಾ ಗಾಂಧಿಯವರ ಇದನ್ನ ಪಾಲನೆ ಮಾಡಿ ಅಂತ. ಅಂದ್ರೆ ಯಾರು ಇವರು ಹೇಳ್ತಾ ಇರೋರು? ನಕಲಿ ಗಾಂಧಿಗಳ? ಇವರು ಗಾಂಧಿವಾದಿಗಳ? ಇವರು ಇವತ್ತು ದೇಶ ಹೇಗೆ ನಡೆಸಬೇಕು ಅಂತೇಳಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೂಡ ಒಂದು ದೊಡ್ಡ ಶಕ್ತಿ ಇರುವಾಗ ಯಾರು ವಿಶ್ವನಾಯಕರು ಇವತ್ತು ಏನು ಸಲಹೆಗಳನ್ನು ಕೊಡ್ತಾರೋ ಎಲ್ಲವನ್ನು ಕ್ರೋಢೀಕರಿಸಿ ನಾವು ಹೋಗಬೇಕೇ ಹೊರತು ಪಾಕಿಸ್ತಾನದ ರೀತಿಯಲ್ಲಿ ನಡ್ಕೊಳ್ಳಿಕ್ಕಾಗಲ್ಲ. ಪಾಕಿಸ್ತಾನ ಒಂದು ದೇಶನೇ ಅಲ್ಲ ಅನ್ನೋದನ್ನು ಈಗ ಅವರು ತೋರಿಸ್ಕೊಳ್ತಿದ್ದಾರೆ. ಅವರು ಒಂದು ರೀತಿಯಲ್ಲಿ ಪಾಕಿಸ್ತಾನ ಟೆರರ್ ಕಂಪನಿ, ಅದು ಫ್ಯಾಕ್ಟರಿ, ಅದು ಇದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಪ್ರಪಂಚದ ಎಲ್ಲ ನಾಯಕರು ಮಾಡಬೇಕಾಗಿದೆ. ಆದರೆ ನಾವು ಎಲ್ಲಿ ಯಾರಿಗೆ ಗೌರವ ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಪ್ರಾಣಹಾನಿ ಮಾನಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ಎಡಿಮೂರಿ ಕಟ್ಟತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸೈನ್ಯ ಮಾಡಿದೆ. ಅವರ ಜೊತೆಯಲ್ಲಿ ನಾವು ನಿಲ್ತೇವೆ ಅಂತಕ್ಕಂಥದ್ದನ್ನ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.